ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗಿದೆ. ನಾಳೆಯಿಂದ 10 ದಿನ ಬೆಳಗಾವಿಯಲ್ಲಿ ಸದನ ಕದನವನ್ನು ನಾವು ನೋಡಬಹುದು. ಕುಂದಾನಗರಿ ಬೆಳಗಾವಿಯೂ ಸಜ್ಜಾಗಿದೆ. ಅದರ ಜೊತೆಯಲ್ಲಿ ವಿರೋಧ ಪಕ್ಷಗಳು ಕೂಡ ಸಜ್ಜಾಗಿದೆ, ಆಡಳಿತ ಪಕ್ಷವೂ ಸಜ್ಜಾಗಿದೆ, ಪ್ರತಿಭಟನೆಯನ್ನ ಮಾಡೋಕೆ ರೈತಾಪಿ ವರ್ಗವೂ ಕೂಡ ಸಜ್ಜಾಗಿದೆ. ಸೊ ನಾಳೆಯಿಂದ ಏನೆಲ್ಲ ಆಗುತ್ತೆ, ಹೈ ಡ್ರಾಮಾ ನಡೆಯುತ್ತಾ, ಪ್ರತಿಭಟನೆಗಳಾಗುತ್ತಾ, ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಏನೆಲ್ಲ ಪರಿಹಾರದ ಕುರಿತು ಚರ್ಚೆಯನ್ನ ಮಾಡ್ತಾರೆ, ಅದೆಲ್ಲದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಸದನದ ಹೊರಗೆ ಹೋರಾಟಗಳ ಭರಾಟೆ ಫಿಕ್ಸ್ ಆಗಿಬಿಟ್ಟಿದೆ. ಎರಡನ್ನು ಕೂಡ ಸೂಕ್ತವಾಗಿ ನಿಭಾಯಿಸಲು ಸಿದ್ದು ಸರ್ಕಾರ ರೆಡಿಯಾಗಿದೆ. ಕುಂದಾನಗರಿಗೆ ಶಿಫ್ಟ್ ಆಗಿದೆ ರಾಜ್ಯದ ಆಡಳಿತ ಯಂತ್ರ. ಹತ್ತು ದಿನಗಳ ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗಿದೆ. ನೋಡಿ, ನಾನು ನಿಮಗೆ ವಿಷುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಎಲ್ಲ ಅರೇಂಜ್ಮೆಂಟ್ಗಳು ಸರಿ ಇದೆಯಾ ಅಂತ ಹೇಳಿ ಆ ಭಾಗದ SP ಇವರೆಲ್ಲರೂ ಕೂಡ ಹೋಗಿ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. CM ಸಿದ್ದರಾಮಯ್ಯ ಕೂಡ ಈಗಾಗಲೇ ತಲುಪಿದ್ದಾರೆ ಬೆಳಗಾವಿಯಲ್ಲಿ. ಅವರಿಗೆ ಸರ್ಕಾರಿ ಗೌರವಗಳನ್ನು ಸಲ್ಲಿಸಿ ಆ ಬಳಿಕ ನಾಳೆಯಿಂದ ಕಾರ್ಯಕ್ರಮ ಆರಂಭವಾಗುತ್ತೆ, ಅಧಿವೇಶನ ಆರಂಭವಾಗುತ್ತೆ. ಈ ಪೀಠೋಪಕರಣಗಳನ್ನು ನಾವು ನಿನ್ನೆ ಅಷ್ಟೇ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. 5 ಕೋಟಿ ರೂಪಾಯಿಗಳಲ್ಲಿ ಈ ಪೀಠೋಪಕರಣಗಳನ್ನು ತರಿಸ್ಕೊಂಡಿದ್ರು. ಸೊ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದಿನ್ನಷ್ಟು ತನಿಖೆ ಆಗಬೇಕಾಗಿದೆ. बेलगाम सर्किट हाउस ಈಗ ಪುಟ್ಟದೊಂದು ವಿರಾಮ.